ಹಾಯ್ ಗಾಯ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತು ನಿಜವಾಗ್ಲೂ ಒಂದು ಅದ್ಭುತವಾದ ಜಾಗ ನೋಡ್ಕೊಂಡು ಬರೋಣ. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋದಕ್ಕೆ ಪದಗಳೇ ಬರ್ತಾಯಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಇದು ಶಿವಮೊಗ್ಗದಲ್ಲಿರೋದು. ಬಟ್ ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಇದು ನನ್ನ ತಂಗಿ ಮತ್ತು ನನ್ನ ತಂಗಿ ಮಕ್ಕಳೆಲ್ಲ ಹಾಲಿಡೇಸ್ಗೆ ಹೋಗಿರೋದು. ಇದು ಮೊನ್ನೆ ಒಂದು ವೀಕ್ ಆಯಿತು ಅಂದ್ಕೊಳ್ಳಿ. ಆವಾಗ ಅವಳು ವಿಡಿಯೋ ಮಾಡಿ ಎಲ್ಲನೂ ಕಳಿಸಿದ್ಲು. ಬಟ್ ನಾವು ಹೋಗೋಕ್ಕಾಗಿಲ್ಲ. ಆಮೇಲೆ ಅಂದ್ಕೊಂಡೆ ನಾನು ವಿಡಿಯೋಗಳು ನೋಡಿ, ಅಯ್ಯೋ ತುಂಬಾ ಮಿಸ್ ಮಾಡ್ಕೊಂಡ್ವಲ್ಲ, ಹೋಗಬೇಕಿತ್ತು ಅಂತ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂತ. ಅವರು ಅಲ್ಲಿ ಹೋಮ್ ಸ್ಟೇ ಮಾಡಿದ್ರು. ಅಲ್ಲಿ ಹಿಂದೆಗಡೆ ಅವ್ರ ಹೋಮ್ ಸ್ಟೇ ಎದುರುಗಡೆನೇ ಈ ಥರ ವೈಬ್ಸ್ ಇದೆ. ಎಷ್ಟು ಖುಷಿ ಆಗುತ್ತೆ, ನೀವೇ ಯೋಚನೆ ಮಾಡಿ ಗೈಸ್. ನೋಡಿ, ಸುತ್ತ ಬೆಟ್ಟ, ಮಧ್ಯದಲ್ಲಿ ನೀರು. ಬಟ್ ಅವ್ರು ಅಲ್ಲೇ ಇರೋದು. ಅಟ್ಟ ಅಂತ ಬರ್ತಾವಲ್ಲ, ಹೋಮ್ ಸ್ಟೇ ಬರ್ತಾವಲ್ಲ ಗೈಸ್, ಆ ಥರ ಮಾಡ್ಕೊಂಡಿದ್ದಾರೆ. ನೋಡಿ ತೋರಿಸ್ತೀನಿ ಇವಾಗ ಅದನ್ನು. ಬಟ್ ಅವಳು ಹೋಮ್ ಟೂರ್ ಮಾಡಿಲ್ಲ ಪೂರ್ತಿ, ಅವಳಿಗೆ ಗೊತ್ತಾಗಿಲ್ಲ. ಹಾಗಾಗಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಈ ಪ್ಲೇಸ್ ನೋಡಿಬಿಟ್ಟು. ಎಂಥವ್ರಿಗಾದರೂ ನೋಡಿದ ತಕ್ಷಣ ಹೌದಪ್ಪ, ನಾವೊಂದ್ಸರಿ ಹೋಗಿ ಬರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ನೆಕ್ಸ್ಟ್ ಹಾಲಿಡೇಗೆ, ನೋಡೋಣ. ನೋಡಿ ಇವರು ಇರೋದು ಇದೊಂದು ಹೋಮ್ ಸ್ಟೇ, ಇದು ರೆಸಾರ್ಟು. ತುಂಬಾ ಚೆನ್ನಾಗಿದೆ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ನಿಜವಾಗ್ಲೂ ನೇಚರು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನೀರಿನ ಸೌಂಡ್ ಆಗಲಿ, ನೇಚರ್ ಸೌಂಡ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದು ಇಲ್ಲಿ ಗೊತ್ತಾ ಅವ್ರು ಹೋಗ್ತಾ ಇರೋದು ಇವಾಗ ಶಿವಮೊಗ್ಗ ಜಂಗಲ್ ಫಾರೆಸ್ಟ್ ಅಂತ ಗೈಸ್. ಶಿವಮೊಗ್ಗದಲ್ಲಿರೋದು ಜಂಗಲ್ ಫಾರೆಸ್ಟ್. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಷ್ಟು ಅಂದರೆ ಹೇಳೋದಕ್ಕೆ ಆಗಲ್ಲ ಬಿಡಿ, ಅಷ್ಟು ಚೆನ್ನಾಗಿದೆ. ಬೇರೆ ಬೇರೆ ಕಡೆ ಎಲ್ಲ ತುಂಬ ದೂರ ಹೋಗಿ ಔಟ್ಸೈಡ್ ಕಂಟ್ರಿಗೆಲ್ಲ ಹೋಗಿ ನೋಡೋದಕ್ಕಿಂತ ನೋಡಿ ನಮ್ಮ ಕರ್ನಾಟಕದಲ್ಲೇ ನಮ್ಮ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಯೋಚನೆ ಮಾಡಿ. ನಿಜವಾಗ್ಲೂ ಇದು ಫುಲ್ಲು ವಿಡಿಯೋ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಪ್ಲೇಸ್ ಅಂತ. ನಿಜವಾಗ್ಲೂ ನೀವು ಖಂಡಿತ ಪ್ಲ್ಯಾನ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಒಂದ್ಸರಿ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತೀನಿ, ಎಲ್ಲಿ ಸ್ಕಿಪ್ ಮಾಡಬೇಡಿ ನೋಡಿ. ಇದು ಅವರು ಬಂದು ಅಲ್ಲಿ ಸ್ಟೇ ಆಗಿದ್ದಾರೆ, ಹೋಮ್ ಸ್ಟೇ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇದಿರೋದು ಕಾಡಿರೋದು. ಅದಕ್ಕೆ ಒಂದು ರೌಂಡು ಸಫಾರಿಗೆ ಅಂತ ಹೋಗ್ತಿದ್ದಾರೆ. ಬಟ್ ಯಾವುದೇ ಪ್ರಾಣಿ ಕಾಣಿಸಿಲ್ಲ ಗೈಸ್. ಅವ್ರಿಗೆ ಜಿಂಕೆ ಅಂತ ಕಾಣಿಸಿದಾವೆ ಅಷ್ಟೇ, ಅದನ್ನು ಅವ್ರು ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಬೇರೆ ದೊಡ್ಡ ದೊಡ್ಡ ಪ್ರಾಣಿಗಳು ಯಾವುದೂ ಕಾಣಿಸಿಲ್ಲ ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ನೋಡಿ ಗೈಸ್. ಎಷ್ಟು ದೊಡ್ಡ ದೊಡ್ಡ ಮರಗಳು, ಸೂರ್ಯಕಿರಣ ಕೆಳಗಡೆ ಬೀಳ್ತಾನೆ ಇಲ್ಲ, ಅಷ್ಟು ದೊಡ್ಡ ಮರ ಇದೆ. ಬಟ್ ಏನು ಗೊತ್ತಾ, ಅವಾಗವಾಗ ಮಳೆ ಬರ್ತಾ ಇರುತ್ತೆ, ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೇಚರ್ ಆಗಲಿ, ವಾತಾವರಣ ಆಗಲಿ ಎಂಜಾಯ್ ಮಾಡೋದಕ್ಕೆ. ನೋಡಿ ಅವರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಾ. ನೋಡಿ, ಇದು ನಾನು ಸ್ವಲ್ಪ ಕ್ಲಿಪ್ಗಳು ಕಳಿಸಿದ್ಲು ಆ್ಯಡ್ ಮಾಡ್ಕೋಬೇಕಿದ್ರೆ ಅಂತ. ಹಾಗಾಗಿ ನಾನು ಇವತ್ತು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗುತ್ತೆ ಗೈಸ್. ನೋಡಿ ಅಲ್ಲಿ ಸೂರ್ಯ ಬೀಳ್ತಾ ಇದ್ದಾನೆ. ಕೆಲವೊಂದು ಕಡೆ ಸೂರ್ಯಕಿರಣ ಬೀಳ್ತಾನೆ ಇಲ್ಲ, ಅಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ. ಎಷ್ಟು ದಟ್ಟವಾದ ಕಾಡು ಅಂತ ನೀವೇ ನೋಡ್ಬೋದು. ಇನ್ನೂ ತೋರಿಸ್ತೀನಿ, ಮುಂದೆ ನೋಡ್ತಾ ಇರಿ. ತುಂಬಾ ಚೆನ್ನಾಗಿದೆ ವಿಡಿಯೋ ಮಾತ್ರ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳಿದ್ದು. ನೋಡಿ ತೂಗು ಸೇತುವೆ. ಇದೇನು ಗೊತ್ತಾ, ಶಿವಮೊಗ್ಗ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ಅದು ಬ್ಯಾಕ್ ವಾಟರ್ ಇದು. ಹಾಗಾಗಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಅಲ್ಲಿ ಹೋಮ್ ಸ್ಟೇ ಎಲ್ಲನೂ ಮಾಡಿದ್ದಾರೆ ಟೂರಿಸ್ಟ್ಗೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಮಗ ನೋಡಿ, ನನ್ನ ತಂಗಿ ಮಗ ನೀರಲ್ಲಿ ಎದ್ರಕೊಂತಾನೆ ತುಂಬ ಅವ್ನು ಇಳಿಯೋದಕ್ಕೆ. ಅದಕ್ಕೆ ಅವ್ರ ಅಮ್ಮ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಅಲ್ಲೇ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಅವ್ನು ಪಾಡ್ಕೊಂಡು ನಿಲ್ದು ಆಟ ಆಡ್ಕೊಂಡು ಬರ್ತಾನೆ. ನೋಡಿ ಗೈಸ್, ಇವಾಗ ಎಲ್ಲನೂ ಆಗಿ ಬೋಟಿಂಗ್ ಹೋಗ್ತಿದ್ದಾರೆ. ಬೋಟಿಂಗ್ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ನೋಡಿ, ಇದು ಫುಲ್ಲು ನೀರಿದೆ, ಸುತ್ತ ಕಾಡಿದೆ. ಬಟ್ ಇದನ್ನು ದ್ವೀಪವಾಗಿ ಕನ್ವರ್ಟ್ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡೆ ನಾನು. ಯಾಕೆ ಅಂದರೆ ಇದು ಇನ್ನೂ ತೋರಿಸ್ತೀನಿ ನಿಮಗೆ, ಮುಂದೆ ಮುಂದೆ ಹೋಗ್ತಾ ಯಾಕೆ ಹೇಳಿದೆ ನಾನು ಅದನ್ನಂತ ನಿಮಗೆ ಅರ್ಥ ಆಗುತ್ತೆ. ಅವಾಗ ಹೇಳ್ತೀನಿ ನಾನು ಯಾಕೆ ಹೇಳಿದೆ ಅಂತ. ಇದು ನೋಡಿ ಬೋಟಿಂಗ್ ಹೋಗ್ತಿದ್ದಾರೆ. ನೀರು ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನಿಜವಾಗ್ಲೂ ನೋಡ್ತಾರೆ, ನೀರು ಹಂಗೆ ಕುಡಿಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಯಾರಾದರೂ ಆಗಲಿ ಟೂರಿಸ್ಟು ಒಳ್ಳೆ ಪ್ಲೇಸ್ನ ಹಾಳು ಮಾಡಬಾರ್ದು. ಪ್ಲಾಸ್ಟಿಕ್ ಆಗಲಿ ಏನಾದರೂ ತಿಂದು ಅಲ್ಲೇ ಎಸೆಯೋದು, ಈ ಥರ ಎಲ್ಲ ಮಾಡಿದಾಗ ನಮ್ಮ ಪರಿಸರ, ನಮ್ಮ ನೇಚರೇ ಹಾಳಾಗುತ್ತೆ. ಬಟ್ ಯಾರು ಏನು ಗಲೀಜು ಮಾಡಿಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿದೆ ಗೈಸ್. ನೋಡಿ ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ನೀರಿದೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಈ ಥರ ಎಲ್ಲ ಜಾಗಕ್ಕೆ ಹೋಗಬೇಕು ಅಂದರೆ. ನಿಜವಾಗ್ಲೂ ಒಂಥರ ಖುಷಿನೇ, ಜೊತೆಗೆ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ತೀನಿ ಈ ಥರ ನೋಡೋದಕ್ಕೆ. ನಮ್ಮ ಶಿವಮೊಗ್ಗದಲ್ಲಿ ಸುಮಾರು ಪ್ಲೇಸ್ ಇದ್ದಾವೆ ನೋಡೋದಕ್ಕೆ. ಜೋಗ್ ಫಾಲ್ಸ್ ಆಗಲಿ, ಈ ಥರ ಜಂಗಲ್ ಫಾರೆಸ್ಟ್ ಆಗಲಿ, ಸಿಕ್ಕಾಪಟ್ಟೆ ಪ್ಲೇಸ್ ಇದ್ದಾವೆ ಗೈಸ್ ನೋಡೋದಕ್ಕೆ. ಒಂದು 3-4 ಡೇಸ್ ಅಂತೂ ಬೇಕೇ ಬೇಕು ಅಲ್ಲಿ ಸ್ಟೇ ಆಗಿ ನೋಡೋದಕ್ಕೆ. ಅದಕ್ಕೆ ಅಂದ್ಕೊಂಡಿದ್ದೀವಿ ನಾವು ನೆಕ್ಸ್ಟು ಹಾಲಿಡೇಸಲ್ಲಿ ಹೋಗಿ ಸ್ಟೇ ಆಗಿ ನೋಡ್ಕೊಂಬರೋಣ ಎಲ್ಲನೂ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ದ್ವೀಪ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೋಡಿ ಮುಂದೆ ಹಂಗೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಹೇಳಿದೆ ಅಂತ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಿಜವಾಗ್ಲೂ ಹೇಳೋದಕ್ಕೆ ಪದಗಳೇ ಸಿಗ್ತಾಯಿಲ್ಲ ನನಗೆ. ಇದು ನೋಡ್ತಾ ಇದ್ರೆ ಆಮೇಲೆ ಅಂದ್ಕೊಂಡೆ ನಾನು, ಅಯ್ಯೋ ಎಂಥ ಪ್ಲೇಸ್ ಮಿಸ್ ಮಾಡ್ಕೊಂಡ್ವಿ ನಾವು ಅಂತ. ಬಟ್ ನಿಜವಾಗ್ಲೂ ನಾವು ನೋಡಿಲ್ಲ ಗೈಸ್, ಇದು ನನ್ನ ತಂಗಿರು ಹೋಗಿದ್ದು. ಹಾಗಾಗಿ ನೆಕ್ಸ್ಟ್ ಹಾಲಿಡೇಗೆ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯವರು, ನಾನು, ನಮ್ಮ ಮಗ ಎಲ್ಲ ಅಂದ್ಕೊಂಡಿದ್ದೀವಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೀವೇ ನೋಡಿ ಎಂಜಾಯ್ ಮಾಡಿ ಗೈಸ್, ಏನು ಚೆನ್ನಾಗಿದೆ ಅಂತ.
ಎಲ್ಲ ಫುಲ್ಲು ದೊಡ್ಡವಾದ ಕಾಡು ಅಂತಲೇ ಹೇಳ್ಬೋದು. ಇದರಲ್ಲಿ ಎಷ್ಟು ಪ್ರಾಣಿಗಳಿದೆ ಅಂತಲೇ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ಹೇಳ್ತಾರೆ ತುಂಬ ಪ್ರಾಣಿಗಳಿದೆ ಅಂತೆ. ನೋಡಿ ಅದಕ್ಕೆ ನಾನು ದ್ವೀಪ ಅಂತ ಹೇಳಿದ್ದು. ನೋಡಿ ಸುತ್ತ ನೀರಿದೆ, ಅದು ಫುಲ್ಲು ಸುತ್ತ ಒಂದು ರೌಂಡ್ ಬರ್ತಾಳೆ ನೋಡಿ ಬೋಟಿಂಗಲ್ಲಿ. ಫುಲ್ ಸುತ್ತ ರೌಂಡ್ ನೀರಿದೆ, ಮಧ್ಯದಲ್ಲಿ ದ್ವೀಪ ಥರ ಇದೆ. ಇದನ್ನು ನಿಜವಾಗ್ಲೂ ರೆಸಾರ್ಟ್ ಇಲ್ಲ ಏನಾದರೂ ಅಂದರೆ ಬಟ್ ನೀರು ಇದಾಗ್ಬಿಡುತ್ತೆ, ಬೇಡ ಹೇಳಿದ್ದು ನಾನು ಸುಮ್ಮನೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನೀವೇ ಐಡಿಯಾ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ. ಮಧ್ಯದಲ್ಲೆಲ್ಲ ಫುಲ್ಲು ದ್ವೀಪದ ಥರ, ಇದರಲ್ಲಿ ತುಂಬ ಪ್ರಾಣಿಗಳೆಲ್ಲ ಇರುತ್ತಂತೆ. ಯಾಕಂದರೆ ನೀರೆಲ್ಲ ಕುಡಿಯೋಕ್ಕೆ ಬರುತ್ತಲ್ಲ ನೋಡಿ, ಅದು ನೀರು ಹತ್ರ ಇದೆ ಅಲ್ಲ ಅದಕ್ಕೆ, ಹಾಗಾಗಿ ಅಲ್ಲೆಲ್ಲ ಆಹಾರ ತಿಂದ್ಕೊಂಡು ನೀರು ಕುಡ್ಕೊಂಡು ಅದು ಆರಾಮಾಗಿ ಓಡಾಡ್ಕೊಂಡಿರೋಕ್ಕೆ ಚೆನ್ನಾಗಿದೆ ಪ್ಲೇಸ್ ಅಂತಲೇ ಹೇಳ್ತೀನಿ. ಹಾಗಾಗಿ ಯಾವಾಗಲೂ ಪ್ರಾಣಿಗಳು ಇರುತ್ತಂತೆ ಅಲ್ಲಿ. ನೋಡಿ ಎಷ್ಟು ದಟ್ಟವಾಗಿದೆ ಕಾಡುಗಳು ಅಪ್ಪ, ನಿಜವಾಗ್ಲೂ ನೋಡ್ತಾನೆ ಇದ್ದರೆ ಮೈ ಜುಮ್ ಅನಿಸುತ್ತೆ, ಅಷ್ಟು ದಟ್ಟ ಕಾಡು ಇದು. ಮಧ್ಯದಲ್ಲಿ ನೀರು, ಎಷ್ಟು ನೀವೇ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರ್ಬೋದು ನೇಚರ್ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಯಾರಾದರೂ ಟೂರ್ ಪ್ಲಾನ್ ಮಾಡೋದ ಶಿವಮೊಗ್ಗ ಕಡೆ ಒಂದ್ಸರಿ ಜಂಗಲ್ ರೆಸಾರ್ಟ್ಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅಲ್ಲೇ ಹೋಮ್ ಸ್ಟೇ ಇದೆ, ಜೊತೆಗೆ ಈ ಥರ ಎಲ್ಲ ಆಕ್ಟಿವಿಟೀಸ್ ಇದೆ, ವಾಟರ್ ಆಕ್ಟಿವಿಟೀಸು, ಬೋಟಿಂಗು ತುಂಬಾ ಚೆನ್ನಾಗಿದೆ ಗೈಸ್. ನೋಡಿ ಈಗ ಮುಂದೆ ಈ ಮಧ್ಯದಲ್ಲಿ ನೀರಿದೆ ಕೆಳಗಡೆ ಫುಲ್ಲು, ಅದ್ರ ಮಧ್ಯದಲ್ಲಿ ಒಂದೇ ಒಂದು ಮರ ಇದೆ, ಒಣಗೋಗಿದೆ ಮರ ಅನಿಸುತ್ತೆ, ಅದು ನೀರಿನಿದ್ದಕ್ಕೆ ಹಂಗೆ ನಿಂತಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಅದರಲ್ಲಿ ಪಕ್ಷಿಗಳು ಗೂಡು ಮಾಡ್ಕೊಂಡಿದ್ದಾವೆ, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ಕೂತಿದ್ದಾವೆ ಅಲ್ವ. ನಿಜವಾಗ್ಲೂ ಇದು ನೋಡಿ ತುಂಬಾ ಖುಷಿ ಐತಿ. ಯಾವ್ಯಾವ ಥರ ಸೀನ್ರಿ ಇರುತ್ತಲ್ವ ಔಟ್ ಸೈಡ್ ಹೋದರೆ ನೋಡೋದಕ್ಕೆ ದೇವರು ಎರಡು ಕಣ್ಣು ಕೊಟ್ಟಿರೋದು. ನಿಜವಾಗ್ಲೂ ಇಂಥವೆಲ್ಲ ನೋಡಲಿ ಅಂತಲೇ ಅನಿಸುತ್ತೆ. ಒಳ್ಳೇದು ನೋಡಬೇಕು ಅಂತಲೇ ಹೇಳ್ತೀನಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.